ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವಿಶೇಷವಾದ ಹುಣ್ಣಿಮೆ ಅಂದರೆ ಹೊಸ್ತಿಲು ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ, ಅಲ್ಲದೆ ಹುಣ್ಣಿಮೆಯ ಪೂಜಾ ವಿಧಾನ, ಹಾಗೆ ಯಾವೆಲ್ಲ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡಬೇಕು, ನಿಯಮಗಳನ್ನು ಕೂಡ ತಿಳಿಸ್ತೀನಿ. ಬನ್ನಿ ನೋಡೋಣ. ಇನ್ನು ಮಾರ್ಗಶಿರ ಮಾಸ ಅಂತ ಅಂದರೆ ವಿಶೇಷವಾಗಿ ವಿಷ್ಣುವನ್ನು ಪೂಜೆಯನ್ನು ಮಾಡ್ತಾರೆ ಈ ಮಾಸದಲ್ಲಿ, ಹಾಗೂ ಲಕ್ಷ್ಮಿಯನ್ನು ಪೂಜೆ ಮಾಡಲಾಗುತ್ತದೆ. ಇನ್ನು ಮಾರ್ಗಶಿರದ ಮಾಸದಲ್ಲಿ ಬರುವಂತಹ ಪೂರ್ಣಿಮವನ್ನು ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕೂಡ ಆಚರಣೆ ಮಾಡ್ತೇವೆ. ಇನ್ನು ಈ ಹೊಸ್ತಿಲು ಹುಣ್ಣಿಮೆಯಲ್ಲಿ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಇನ್ನು ಹೊಸ್ತಿಲು ಹುಣ್ಣಿಮೆಗೆ ತುಂಬ ವಿಶೇಷವಾದ ಸ್ಥಾನವಿದೆ ಮಾರ್ಗಶಿರ ಮಾಸದಲ್ಲಿ. ಇನ್ನು ಮಾರ್ಗಶಿರ ಮಾಸವನ್ನು ನಾವು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳ್ಬೋದು. ಅದಕ್ಕಾಗಿಯೇ ಮಾರ್ಗಶಿರ ಮಾಸದಲ್ಲಿಯೂ ಬರುವಂತಹ ಹುಣ್ಣಿಮೆಯ ದಿನ ಭಗವಾನ್ ಕೃಷ್ಣ, ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ಇನ್ನು ಈ ದಿನ ನಾವು ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಯಾರೆಲ್ಲ ವೈಕುಂಠ ಏಕಾದಶಿಯಲ್ಲಿ ಉಪವಾಸ ಮಾಡೋಕ್ಕಾಗಿಲ್ಲ ಅನ್ನೋರು ಈ ದಿನ ನಾವು ಹುಣ್ಣಿಮೆಯ ದಿನ ಉಪವಾಸ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಇನ್ನು ಈ ದಿನ ನಾವು ದಾನ ಧರ್ಮಗಳನ್ನು ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಅಲ್ಲದೆ ವಿಶೇಷವಾಗಿ ಈ ದಿನ ನಾವು ಸೂರ್ಯದೇವನಿಗೂ ಹಾಗೂ ಚಂದ್ರದೇವನಿಗೂ ಇಬ್ಬರಿಗೂ ಆರ್ಘ್ಯವನ್ನು ಅಂದರೆ ಪೂಜೆಯನ್ನು ಮಾಡಲಾಗುತ್ತದೆ. ನೀರನ್ನು ಸಮರ್ಪಿಸಿಬಿಟ್ಟು ಬೆಳಗ್ಗೆ ಸೂರ್ಯದೇವನನ್ನು, ಸಂಜೆ ಚಂದ್ರದೇವನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೇಳೋದಾದರೆ ಸೂರ್ಯ ಹಾಗೂ ಚಂದ್ರನಿಗೆ ಆರ್ಘ್ಯವನ್ನು ಅರ್ಪಿಸಲಾಗುತ್ತದೆ ಈ ವಿಶೇಷವಾಗಿ ಈ ಹುಣ್ಣಿಮೆಯಲ್ಲಿ. ಅಲ್ಲದೆ ಈ ದಿನದಂದು ಉಪವಾಸ ವ್ರತ ಮಾಡುವವರು ಅವರು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ ಅಂತ ನಂಬಲಾಗಿದೆ ಹಿಂದಿನಿಂದಲೂ. ಅಲ್ಲದೆ ವಿಶೇಷವಾಗಿ ಈ ದಿನ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಅಲ್ಲದೆ ಭಗವಾನ್ ವಿಷ್ಣುವಿನ ಸಹಸ್ರನಾಮಗಳು, ಶ್ರೀ ಹರಿಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಮಗೆ ಹೊಸ್ತಿಲ ಹುಣ್ಣಿಮೆ ಇದಿಷ್ಟು ಆದ ಮಹತ್ವ ಆಗಿತ್ತು. ಅಲ್ಲದೆ ಇನ್ನು ಯಾವಾಗ ಪ್ರಾರಂಭವಾಗುತ್ತೆ ಈ ವರ್ಷ ಅಂದರೆ 2023ರಲ್ಲಿ ನಮಗೆ ಕೊನೆಯ ಹುಣ್ಣಿಮೆ ಆಗಿರುತ್ತದೆ. ಈ ವರ್ಷದಲ್ಲಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ನಮಗೆ ಡಿಸೆಂಬರ್ 26 ಅಂದರೆ ಮಂಗಳವಾರ ಬೆಳಗ್ಗೆ 5:46 AM ಪ್ರಾರಂಭವಾಗಿ ಡಿಸೆಂಬರ್ 27 ಬುಧವಾರ 6:02 AM ಮುಕ್ತಾಯಗೊಳ್ಳುತ್ತದೆ. ಹೆಚ್ಚಾಗಿ ನಮಗೆ ಮಂಗಳವಾರನೇ ಹುಣ್ಣಿಮೆ ಇರೋದ್ರಿಂದ ನಾವು ವಿಶೇಷವಾಗಿ ಈ ಬಾರಿ ಮಾರ್ಗಶಿರ ಪೂರ್ಣಿಮಾ ಅಥವಾ ಹೊಸ್ತಿಲು ಪೂರ್ಣಿಮವನ್ನು ಡಿಸೆಂಬರ್ 26 ಮಂಗಳವಾರನೇ ಆಚರಣೆ ಮಾಡಬೇಕು. ಮಂಗಳವಾರ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ ಬನ್ನಿ. ಇನ್ನು ಈ ದಿನ ವಿಶೇಷವಾಗಿ ಬೇಗ ಅಂದರೆ ಬ್ರಹ್ಮಿಣಿ ಮುಹೂರ್ತ, ಸೂರ್ಯ ಉದಯಕ್ಕೂ ಮುಂಚೆ ನಾವು ಎದ್ದುಬಿಟ್ಟು ಸ್ನಾನವನ್ನು ಮಾಡ್ಕೋಬೇಕಾಗುತ್ತದೆ. ಇನ್ನು ನಾವು ಪವಿತ್ರ ಸ್ಥಳಗಳಿಗೆ ಇದ್ದರೆ ಪುಣ್ಯ ಸ್ನಾನ ಮಾಡ್ಬೋದು ನದಿಗಳಲ್ಲಿ. ಆವಾಗ ಇಲ್ಲ ನಾವು ಮನೆಯಲ್ಲೇ ಇರ್ತೀವಿ ಅನ್ನೋರು ಮನೆಯಲ್ಲಿ ಕೂಡ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಬೇಕಾಗುತ್ತೆ. ಇನ್ನು ಈ ದಿನ ನಾವು ಉಪವಾಸ ಮಾಡ್ತೇವೆ ಅನ್ನೋರು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಅಂದರೆ ವಿಷ್ಣುವನ್ನು ಪೂಜೆ ಮಾಡಬೇಕಾಗುತ್ತದೆ. ಇನ್ನು ಈ ದಿನ ವಿಶೇಷವಾಗಿ ನಾವು ಬ್ರಾಹ್ಮಣರಿಗೆ ಮತ್ತು ನಿರ್ಗತಿಕರಿಗೆ, ಬಡವರಿಗೆ ನಮ್ಮ ಕೈಲಾದಷ್ಟು ವಸ್ತ್ರದಾನ ಆಗಿರ್ಬೋದು, ಆಹಾರ ದಾನ, ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಆ ರೀತಿ ದಾನ ಮಾಡಬೇಕಾಗುತ್ತೆ. ಇನ್ನು ಉಪವಾಸ ಇರುವವರು ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ದು ಈ ಥರಗಳನ್ನು ಸೇವನೆ ಮಾಡಬಾರ್ದು. ಫುಲ್ ಉಪವಾಸ ಇರ್ಬೋದು. ಆಗಲ್ಲ ಅನ್ನೋರು ಹಣ್ಣುಗಳನ್ನು ಸೇವಿಸ್ಬೋದು. ಇನ್ನು ಉಪವಾಸ ಇರುವಂಥವ್ರು ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ನಾವು ಮಲಗಬಾರ್ದು. ಇನ್ನು ಸಂಜೆ ನಾವು ಪೂಜೆ ಮಾಡಬೇಕಾದ್ರೆ ಹುಣ್ಣಿಮೆ ಪೂಜೆ ಅಂದರೆ ಚಂದ್ರನ ಪೂಜೆ ಮಾಡಾದಮೇಲೆ 108 ಬಾರಿ ಓಂ ನಮೋ ಭಗವತೆ ವಸುದೇವೋಯ ಅನ್ನೋ ಈ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಬೇಕು. ಇನ್ನು ವಿಷ್ಣುವಿನ ವಿಗ್ರಹ ಇದ್ದರೆ ಅಂದರೆ ಕೃಷ್ಣನ ವಿಗ್ರಹ ಆಗಿರ್ಬೋದು, ವಿಷ್ಣುವಿನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅನ್ನೋರು ಒಂದು ಫೋಟೋವನ್ನು ಕೂಡ ಇಟ್ಟು ವಿಶೇಷವಾಗಿ ತುಳಸಿಯನ್ನು ಇಟ್ಟು ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಬೇಕಾದ್ರೆ ಹೇಳಿರುವಂಥ ಶ್ಲೋಕನ ಹೇಳ್ತಾ ಪೂಜೆ ಮಾಡಿ. ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಪೂಜೆ ಮಾಡಿ ಹಣ್ಣು ನೈವೇದ್ಯಗಳನ್ನು ಅರ್ಪಿಸಿ ದೇವರಿಗೆ ಹತ್ತಿರದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನ ಇವುಗಳಿಗೆ ಭೇಟಿ ನೀಡ್ಬೋದು. ವಿಶೇಷವಾಗಿ ಹರಿಸ್ತೋತ್ರಗಳು, ವಿಷ್ಣು ಸ್ತೋತ್ರಗಳನ್ನು ಹೇಳಿದರೆ ತುಂಬ ಒಳ್ಳೆಯದು. ಐ ಹೋಪ್ ನಿಮ್ಮೆಲ್ಲರಿಗೂ ಹೊಸ್ತಿಲು ಹುಣ್ಣಿಮೆ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಧನ್ಯವಾದಗಳು.